ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಒಂದು ಕಡೆ ಅಭ್ಯರ್ಥಿಗಳು ಕಣದಲ್ಲಿ ಕೂಡ ಸ್ಪರ್ಧೆಗೆ ನಿಂತಿದ್ದು ಏನಂತಂದರೆ ಚುನಾವಣೆ ಕೂಡ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಆದರೆ ಕೆಲವೊಂದು ಕ್ಷೇತ್ರದಲ್ಲಿ ಕೂಡ ಏನಂತಂದರೆ ಕ್ಷೇತ್ರದ ಅಭ್ಯರ್ಥಿಗಳ ಲೆಕ್ಕಾಚಾರ ಒಂದು ಕಡೆ ಆದರೆ ಮತದಾರರ ಲೆಕ್ಕಾಚಾರ ಮತ್ತೊಂದು ಕಡೆ ಆಗಿದೆ. ಯಾಕಂತಂದರೆ ಕೆಲವು ಕ್ಷೇತ್ರಗಳಲ್ಲಿ ಒಮ್ಮೆ ಗೆದ್ದಂಥ ಅಭ್ಯರ್ಥಿ ಮತ್ತೊಮ್ಮೆ ಗೆಲ್ಲುವುದು ಕೂಡ ಸೋಲನ್ನು ಉಂಡಂಥ ಉದಾಹರಣೆಗಳು ಸಾಕಷ್ಟು. ಅದರಲ್ಲಿ ಧಾರವಾಡ ಜಿಲ್ಲೆಯು ಕೂಡ ಒಂದಂತ ಹೇಳ್ಬೋದು. ಯಾಕಂತಂದರೆ ಧಾರವಾಡ ಲೋಕಸಭಾ ಚುನಾವಣೆಯ ಇತಿಹಾಸವನ್ನು ತೆಗೆದು ನೋಡಿದಾಗ 4 ಸತಿ ಹಂತವಾಗಿ 4 ಸತಿ ಒಮ್ಮೆ ಗೆದ್ದವರು 5ನೇ ಹಂತದಲ್ಲಿ ಸೋಲನ್ನು ಕಂಡಂಥ ಉದಾಹರಣೆಗಳು ಸಾಕಷ್ಟಿವೆ. ಆರಂಭದಲ್ಲಿ ನೋಡಬೇಕಾದಂತಂದರೆ ಸರೋಜಿನಿ ಮಹಿಷಿ ಅವರು ಸತತವಾಗಿ 4 ಸತಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 5ನೇ ಬಾರಿ ಸೋಲನ್ನು ಕಂಡಂಥ ಸಂದರ್ಭದಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಡಿ.ಕೆ. ನಾಯ್ಕರ್ ಅವರು ಕೂಡ ಏನಂತಂದರೆ ಸತತವಾಗಿ 4 ಬಾರಿ ಆಯ್ಕೆ ಆಗ್ತಾರೆ. ಆದರೆ ನಂತರ ಏನಂತಂದರೆ 5 ಮತ್ತು 6ನೇ ಬಾರಿ ಸ್ಪರ್ಧೆ ಮಾಡೋಂಥ ನಾಯ್ಕರ್ ಅವರು ಕೂಡ ಸೋಲನ್ನು ಕಾಣುತ್ತಾರೆ. ಆ ಸಂದರ್ಭದಲ್ಲಿ ವಿಜಯ ಸಂಕೇಶ್ ಅವರು ಬಿಜೆಪಿಯಿಂದ ಸತತವಾಗಿ 3 ಬಾರಿ ಗೆಲುವನ್ನು ಸಾಧಿಸ್ತಾರೆ. ಆದರೆ 4ನೇ ಬಾರಿ ಟಿಕೆಟ್ ಕೈ ತಪ್ಪಿರೋದ್ರಿಂದ ಮತ್ತು ಅವರು ಬೇರೆ ಪಕ್ಷಕ್ಕೆ ಹೋಗಿರೋದ್ರಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಥಮ ಬಾರಿಗೆ ಟಿಕೆಟ್ ಸಿಗುತ್ತೆ. ಆ ಸತತವಾಗಿ ಏನಂತಂದರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದಂಥ ಪ್ರಹ್ಲಾದ್ ಜೋಶಿ ಅವರು 4 ಸತಿ ಏನಂತಂದರೆ ಗೆದ್ದಿದ್ದಾರೆ. ಈಗ 5ನೇ ಸತಿ ಏನಂತಂದರೆ ಕಣದಲ್ಲಿ ಸ್ಪರ್ಧೆ ಎಳೆದಿದ್ದಾರೆ. ಈಗಾಗಲೇ ಕೂಡ ಆರಂಭದಲ್ಲೂ ಕೂಡ ಏನಾದರೂ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ಗೂ ಕೂಡ ಕೆಲವು ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತರಲ್ಲಿ ಒಬ್ಬರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಟಿಕೆಟ್ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದರು. ಜೊತೆ ಏನಂತಂದರೆ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ 4 ಬಾರಿ ವಿನ್ ಆಗಿ ಈಗ 5ನೇ ಬಾರಿ ಇತಿಹಾಸವನ್ನು ಸೃಷ್ಟಿಸೋಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಧಾರವಾಡದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಒಮ್ಮೆ ಗೆದ್ದಂಥವ್ರು ನೆಕ್ಸ್ಟ್ ಟೈಮ್ ಗೆಲ್ಲಲ್ಲ. ಆದರೆ ಅದೇ ರೀತಿಯಾಗಿ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಹಿನ್ನಡೆ ಆಗತ್ತಾ ಅಥವಾ ಸೋಲನ್ನು ಕಾಣ್ತಾರ ಎಂಬ ಪ್ರಶ್ನೆ ಕೂಡ ಮತದಾರರಲ್ಲಿ ಒಂದು ಕಡೆ. ಆದರೆ ಇತಿಹಾಸವನ್ನು ಯಾಕಂತಂದರೆ ಈಗಾಗಲೇ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಇರ್ಬೋದು, ಅಭಿವೃದ್ಧಿಯ ಕೆಲಸಗಳಿರ್ಬೋದು, ಜೊತೆಗೆ ಏನಂತಂದರೆ ಸಂಸದರು ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ IIT ಇರ್ಬೋದು, ರೈಲ್ವೆ ಇರ್ಬೋದು, ನವೀಕರಣ ಇರ್ಬೋದು ಸೇರಿದಂತೆ ಹಲವು ಕೆಲಸಗಳನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೋಟಿಗಟ್ಟಲೆ ಅನುದಾನವನ್ನು ತರುವ ಮೂಲಕ ಅಭಿವೃದ್ಧಿ ಕೆಲಸವನ್ನು ಮಾಡುವ ಮೂಲಕ ಮತದಾರನ ಮತ್ತು ಜನರನ್ನು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಿದ್ರೆ ಅಂತಂದರೆ 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಈ 5ನೇ ಬಾರಿ ವಿನ್ ಆಗೋದ್ರ ಮೂಲಕ ಏನಂತಂದರೆ ಇತಿಹಾಸವನ್ನು ಸೃಷ್ಟಿಸ್ತೀವಿ. ಯಾಕಂತಂದರೆ 4 ಬಾರಿ ಗೆದ್ದಂಥ ಅಭ್ಯರ್ಥಿಯಲ್ಲಿ 5ನೇ ಸತಿ ಗೆದ್ದಿದ್ದಿಲ್ಲ. ಆದರೆ ಈ ಬಾರಿ ನಾನು 5ನೇ ಬಾರಿ ಗೆಲ್ಲೋ ಮೂಲಕ ಧಾರವಾಡದಲ್ಲೂ ಏನಂತಂದರೆ ಧಾರವಾಡ ಅಷ್ಟೇ ಅಲ್ಲ ಇತಿಹಾಸವನ್ನು ಇಡೀ ಭಾರತದಲ್ಲಿ ಒಂದು ಇತಿಹಾಸವನ್ನು ಸ್ಥಾಪಿಸೋಕೆ ಮುಂದಾಗಿದೆ ಎಂಬ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಈಗ ಪೂರ್ತಿ ಅವಧಿ ಮುಗಿಸಿದಂತ 4ನೇ ಮುಗಿಸಿ ನಾನು 5ನೇದಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಮೋದಿಯವರ ಕಾಲಘಟ್ಟದಲ್ಲಿ ಮತ್ತು ಇವತ್ತಿನ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ವಿಕಸಿತ ಭಾರತದತ್ತ ದಾಪುಗಾಲಿಡುವಂತ ಭಾರತದಲ್ಲಿ ಧಾರವಾಡ ಕೂಡ ವಿಕಸಿತ ಧಾರವಾಡ ಆಗ್ತಾ ಇದೆ. ಹಾಗಾಗಿ ಜನ 5ನೇ ಸರ್ತಿನೂ ಆಶೀರ್ವಾದ ಮಾಡ್ತಾರೆ. ಇದು ದಾಖಲೆ ಆಗುತ್ತೆ. ಧಾರವಾಡ ಲೋಕಸಭಾದ ಒಂದು ವಿಶೇಷತೆ ಇದೆ. ಒಂದು ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಆಗಿ ಸೀಮಿತವಾದಂಥ ಬಹುಸಂಖ್ಯಾತ ಇರೋಂಥ ಸಮಾಜದವರು ಸಹ ಆಯ್ಕೆ ಆದರೂ ಸಹ ಸಣ್ಣ ಸಮಾಜದವರು ಸಹ ಇಲ್ಲಿ ಆಯ್ಕೆ ಆಗುವಂಥ ಅವಕಾಶಗಳಿದೆ. ಇಲ್ಲಿ ಇರುವಂಥ ಜನರದ ವಿಶೇಷತೆ ಏನಂತಂದರೆ ಒಳ್ಳೆ ಕೆಲಸಗಳನ್ನು ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿಗೆ ಅವನಿಗೆ ಆಯ್ಕೆ ಮಾಡುವಂಥದ್ದೇ. ಈ ನಿಟ್ಟಿನಲ್ಲಿ ಧಾರವಾಡ ಲೋಕಸಭೆಗೆ ನಮ್ಮ ಸರೋಜಿನಿ ಮಹಿಷಿಯವರು 4 ಬಾರಿ ಆಯಿದ್ರು ಮತ್ತು ಕಡಿಮೆ ಅದ ನಂತರ ಅವರಿಗೆ ಟಿಕೆಟದ ಅವಕಾಶ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ನೀಡಲಿಲ್ಲ. ನಂತರ ಡಿ.ಕೆ. ನಾಯ್ಕರ್ ಆದರು. ಡಿ.ಕೆ. ನಾಯ್ಕರ್ ಅವರು 7 ಸರಿ ಸ್ಪರ್ಧಿಸಿದ್ರು ಸಹ ಮತ್ತು 4 ಬಾರಿ ಅವರು ವಿಜಯನೇ ಸಾಧಿಸಿದ್ದಾರೆ. ಅದೇ ರೀತಿ ಸರೋಜಿನಿ ಮಹಿಷಿಯವರು ಸಹ 4 ಬಾರಿ ಆದರೂ 5ನೇ ಬಾರಿಗೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಈ ನಂತರ ವಿಜಯ ಸಂಕೇಶ್ ಅವರು ಕಾರಣಾಂತರಗಳಿಂದ 3 ಬಾರಿ ವಿಜಯ ಆದರು. 3 ಬಾರಿ ವಿಜಯ ನಂತರ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಸಾಮಾನ್ಯ ವಿಜಯ ಸಂಕೇಶ್ ಅವರ ನಂತರ ಅವ್ರ ಜವಾಬ್ದಾರಿ ತೊಗೊಂಡು 2004, 2009, 2014 19ರಲ್ಲಿ ವಿಜಯ ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ಪಕ್ಷ 5ನೇ ಬಾರಿ ವಿಜಯ ಅಂದರೆ ಕರೀತಾರೆ. ಭಾರತೀಯ ಜನತಾ ಪಕ್ಷ ಕಳೆದ 7 ಬಾರಿ ಈವರೆಗೆ ವಿಜಯವನ್ನು ಸಾಧಿಸಿದೆ. 8ನೇ ಬಾರಿಗೆ ವಿಜಯ ಸಾಧಿಸಿದಂಥ ಸಂದರ್ಭದಲ್ಲಿ ಈ 7 ಬಾರಿದಲ್ಲಿ ಸಹ ಇಬ್ಬರು ಮಾತ್ರ ನಮ್ಮ ಲೋಕಸಭಾ ಸದಸ್ಯರು. ಒಂದು ವಿಜಯ ಸಂಕೇಶ್ ಅವರು 3 ಬಾರಿ, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಪಕ್ಷನೂ ಸಹ ಅವ್ರನ್ನ ಕೆಲಸಗಳನ್ನು ಮಾಡಿದಂಥ ಗುರುತಿಸಿದೆ. ಇವತ್ತು ಜನನೂ ಸಹ ಅದೇ ರೀತಿ ಬೆಂಬಲ ಮಾಡಿದ್ದಾರೆ. ಯಾವುದೇ ಥರದ ವಿರೋಧ ಇಲ್ಲ. ಸಾಕಷ್ಟು ಊಹಾಪೋಹಗಳು ಕಳೆದ 6 ತಿಂಗಳಿಂದ ನಡೆದು ಅವರು ಕಾರವಾರಕ್ಕೆ ಹೋಗ್ತಾರೆ, ಅಲ್ಲಿ ವಿಜಯ ಆಗ್ತಾರೆ, ಅಲ್ಲಿ ಇರುವಂಥ ಸ್ಪರ್ಧಿಸ್ತಾರೆ ಅಂತ ಹೇಳಿದರೆ, ಆದರೆ ಅದಕ್ಕೆ ಜನ ಮಾತ್ರ ಮತ್ತು ಪಕ್ಷ ಅವ್ರದ್ದು ಗುರುತಿಸ್ತಾನೆ. ಇದ ನಂತರ ಅಂದರೆ ಎದುರಾಗುವಂಥದ್ದೇ. ಮತ್ತು ಈಗಾಗಲೇ ನಮ್ಮ ಕೇಂದ್ರೀಯ ವರಿಷ್ಠ ಮಂಡಳಿ 3 ಸರಿ ಸರ್ವೆ ಮಾಡಿದಾಗೂ ಸಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ 65ರಿಂದ 68% ಮತ ಬೀಳ್ತಾವೆ ಅನ್ನುವಂಥ ಒಂದು ಘೋಷಣೆ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಕನಿಷ್ಠ 3 ಲಕ್ಷಕ್ಕೆ ಮೇಲ್ಪಟ್ಟು ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯ ಮತದಾರರ ಯಾವ ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ ಮತ್ತು ಅಭ್ಯರ್ಥಿ ಗೆಲ್ತಾರೆ ಎಂಬುದು ಕೂಡ ಮತ ಎಣಿಕೆ ಬಳಿಕ ಅಷ್ಟೇ ಗೊತ್ತಾಗಲ್ಲ ಅಂತ ಹೇಳ್ಬೋದು.